ಎಸ್, ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಎಂಐಟಿ ಕಾಲೇಜು ತಾಂಡವಪುರದಲ್ಲಿ ಟಿಎಇ ವತಿಯಿಂದ ಬಂಡವಾಳ ಹೂಡಿಕೆ ಮತ್ತು ಉದ್ಯಮಶೀಲತೆ ಕುರಿತ ತರಬೇತಿ ಕಾರ್ಯಾಗಾರವನ್ನು ಗುರುವಾರ ಹಮ್ಮಿಕೊಳ್ಳಲಾಗಿತ್ತು. ವಿದ್ಯಾರ್ಥಿಗಳಿಗಾಗಿ ಆಯೋಜಿಸಿದ್ದ ತರಬೇತಿ ಕಾರ್ಯಾಗಾರದಲ್ಲಿ ಅನುಭವಿ ಮತ್ತು ನುರಿತ ಉದ್ಯಮಿಗಳಿಂದ ವಿದ್ಯಾರ್ಥಿಗಳಿಗೆ ಉಪಯುಕ್ತ ಮಾಹಿತಿಗಳನ್ನು ನೀಡಲಾಯಿತು. ಕಾಲೇಜಿನ ಸಭಾಂಗಣದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮವನ್ನು ಟಿಎಇ ಮೈಸೂರು ಅಧ್ಯಕ್ಷ ಭಾಸ್ಕರ್ ಕಳಲೆ, ಬೋರ್ಡ್ ಮೆಂಬರ್ ಹಾಗೂ ಮಾರ್ಗದರ್ಶಕರು ಆದ ಡಾಕ್ಟರ್ ಧರ್ಮಪ್ರಸಾದ್, ಎಂಐಟಿ ಕಾಲೇಜಿನ ಅಧ್ಯಕ್ಷರು ಮತ್ತು ಪ್ರಾಂಶುಪಾಲರಾದ ಡಾಕ್ಟರ್ ವೈಟಿ ಕೃಷ್ಣೇಗೌಡ ಸೇರಿದಂತೆ ವೇದಿಕೆ ಮೇಲಿನ ಇನ್ನಿತರೆ ಗಣ್ಯರುಗಳು ದೀಪ ಬೆಳಗಿಸಿ ಉದ್ಘಾಟಿಸಿದ್ರು. ಈ ವೇಳೆ ಟಿಎಇ ಮೈಸೂರು ಅಧ್ಯಕ್ಷ ಭಾಸ್ಕರ್ ಕಳಲೆ ಮಾತನಾಡಿ, ಉದ್ಯಮಿ ಮತ್ತು ಉದ್ಯಮಶೀಲತೆಯನ್ನು ಬೆಳೆಸುವ ದೃಷ್ಟಿಕೋನದಿಂದ ಟಿಎಇ ದುಡಿತಾ ಇದೆ. ದೇಶದಲ್ಲಿ ಇದೇ ಪ್ರಪ್ರಥಮ ಬಾರಿಗೆ ಉದ್ಯಮಿಗಳೇ ಕಾಲೇಜಿಗೆ ಆಗಮಿಸಿ ಭವಿಷ್ಯದಲ್ಲಿ ಉದ್ಯಮಿಗಳಾಗಲು ಬಯಸುವ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಿ ಮಾರ್ಗದರ್ಶನ ನೀಡುತ್ತಾ ಇರೋದು ಖುಷಿಯ ವಿಚಾರವಾಗಿದೆ. ಹಣಕಾಸಿನ ನೆರವು ನೀಡಿ ಉದ್ಯಮಶೀಲತೆ ಮತ್ತು ಉದ್ಯಮಿಗಳಾಗುವ ಬಯಸುವ ವಿದ್ಯಾರ್ಥಿಗಳನ್ನ ಬೆಳೆಸಲು ಈ ತರಬೇತಿ ಕಾರ್ಯಾಗಾರ ನಡೀತಾ ಇದ್ದು, ಅಮೆರಿಕ ಹಾಗೂ ಭಾರತದ ಉದ್ಯಮ ಮತ್ತು ಉದ್ಯಮಿಗಳನ್ನ ತಾಳೆ ಹಾಕಿ ನೋಡಿದಾಗ ನಮ್ಮಲ್ಲಿ ಸಾಕಷ್ಟು ನ್ಯೂನತೆ ಮತ್ತು ಕೊರತೆಗಳಿದೆ. ಇವುಗಳನ್ನ ಹೋಗಲಾಡಿಸಿ ಭವಿಷ್ಯದಲ್ಲಿ ಉತ್ತಮ ಉದ್ಯಮಿಗಳನ್ನ ಸಮಾಜಕ್ಕೆ ನೀಡುವ ದೃಷ್ಟಿಕೋನದಿಂದ ವಿದ್ಯಾರ್ಥಿಗಳಿಗೆ ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಇದರ ಸದುಪಯೋಗ ಪಡೆದು ಭವಿಷ್ಯದಲ್ಲಿ ಉತ್ತಮ ಉದ್ಯಮಿಗಳಾಗುವಂತೆ ವಿದ್ಯಾರ್ಥಿಗಳಿಗೆ ಕರೆ ಕೊಟ್ಟರು. ನೆಟ್ವರ್ಕಿಂಗ್ ಮಾಡಬೇಕು. ಯಾವ ತರ ನೆಟ್ವರ್ಕ್, ಯು ಶುಡ್ ನಾಟ್ ಬಿ ಶೈ. You should be able to go and approach people either as a customer or to seek help. So there are certain characteristics, there are certain attributes of entrepreneurs that can be taught also, and some of them are inherently people. So ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಬರೀ ಇಂಡಿಯಾದಲ್ಲ ಹೊರದೇಶದಲ್ಲೂ people are studying, brilliant students are studying only to get a job. They are not utilizing or harvesting the full potential that they have in themselves. So, one of the programs that TiE Mysuru also has, TiE Global has, and TiE Mysuru has adopted, is called TiE University, where we help students who already have an idea or working on an idea. We help them to come forward and we help them with mentorship. Mentorship means we guide them through people who are part of the organization here. For example, Dr. Dharma is very good with his expertise. ಬೋರ್ಡ್ ಮೆಂಬರ್ ಹಾಗೂ ಮಾರ್ಗದರ್ಶಕರು ಆದ ಡಾಕ್ಟರ್ ಧರ್ಮಪ್ರಸಾದ್ ಮಾತನಾಡಿ, ದೇಶದಲ್ಲಿ ವಿಜ್ಞಾನ ತಂತ್ರಜ್ಞಾನ ಹೆಚ್ಚು ಬೆಳೀತಾ ಇದೆ. ಕಂಪನಿಯಲ್ಲಿ ಸಾಮಾನ್ಯ ಕೆಲಸಗಾರನಾಗುವ ಬದಲು ಕಂಪನಿ ಮಾಲೀಕನಾಗುವ ಗುರಿ ವಿದ್ಯಾರ್ಥಿಗಳದ್ದಾಗಬೇಕು. ವಿದ್ಯಾರ್ಥಿ ಜೀವನದಲ್ಲಿ ಕೆಲವು ಯೋಜನೆಗಳನ್ನ ಹಾಕಿಕೊಂಡಾಗ ಮಾತ್ರ ಯಶಸ್ವಿ ಉದ್ಯಮಿಯಾಗಲು ಸಾಧ್ಯ. ದೇಶದಲ್ಲಿ ಎಕನಾಮಿಕ್ ಲೀಡರ್ಗಳ ಕೊರತೆ ಇದ್ದು, ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಎಕನಾಮಿಕ್ ಲೀಡರ್ಗಳಾಗಿ ಬೆಳೆಯಬೇಕಿದೆ. ಈ ರೀತಿಯಾದಾಗ ಮಾತ್ರ ದೇಶದ ಆರ್ಥಿಕ ಪರಿಸ್ಥಿತಿ ಬದಲಾಗುವ ಜೊತೆ ಇನ್ನಷ್ಟು ಬಲಿಷ್ಠವಾಗುತ್ತೆ. ಜೀವನದಲ್ಲಿ ಅವಕಾಶಕ್ಕಾಗಿ ಕಾದು ಕುಳಿತುಕೊಳ್ಳದೆ ಸಿಕ್ಕ ಅವಕಾಶ ಬಳಸಿಕೊಂಡು ಯಶಸ್ವಿ ಉದ್ಯಮಿಗಳಾಗುವತ್ತ ವಿದ್ಯಾರ್ಥಿಗಳು ಮನಸ್ಸು ಮಾಡಬೇಕಿದೆ. ಈ ನಿಟ್ಟಿನಲ್ಲಿ ಬಂಡವಾಳ ಹೂಡಿಕೆ ಮತ್ತು ಉದ್ಯಮಶೀಲತೆ ಕುರಿತ ಈ ತರಬೇತಿ ಕಾರ್ಯಾಗಾರ ವಿದ್ಯಾರ್ಥಿಗಳ ಮುಂದಿನ ಭವಿಷ್ಯಕ್ಕೆ ದಾರಿದೀಪವಾಗಲಿ ಅಂತ ಶುಭ ಹಾರೈಸಿದ್ರು. ನೋಡಿ, ಹುಡುಗಿ ಜಾಸ್ತಿ ಇದೆ, ಹುಡುಗರಲ್ಲಿ ಎಲ್ಲರೂ ಮಾಡ್ಬೇಕು ಅನ್ಕೊಂಡ್ಬಿಟ್ಟಿದ್ದೀವಿ ಅಲ್ವಾ? ವಂಡರ್ಫುಲ್ ಪ್ಲೇಸ್. ಅಂದ್ರೆ ನಾನು ರೆಡಿ ಇಲ್ಲ ಸ್ಟಾರ್ಟ್ಅಪ್ ಮಾಡೋದಕ್ಕೆ ಅಂತ ಇಂಜಿನಿಯರಿಂಗ್ ಆಗ್ತೀವಿ ಸಾಕಷ್ಟು ಜನ. ಅದನ್ನ ಚೇಂಜ್ ಮಾಡೋಕ್ಕೋಸ್ಕರ ನಾವಿಲ್ಲಿ ಬಂದ್ವಿ. ಅದು ಬಹಳ ಮುಖ್ಯ. ನೆಕ್ಸ್ಟ್ ಫೌಂಡರ್ಸ್ ಅಂದ್ರೆ ಏನು ಅಂದ್ರೆ, ನೀವು ಯಾವತ್ತೂ ರೆಡಿ ಇಲ್ಲ, ಪರ್ಫೆಕ್ಟ್ ಆಗಿಲ್ಲ, ನಾನು ಪರ್ಫೆಕ್ಟ್ಲಿ ರೆಡಿ ಅನ್ನೋದಿಲ್ಲ. ಅದನ್ನ ಚೇಂಜ್ ಮಾಡಿ ನೀವು ಕಾಲೇಜಿಂದಲೇ ನಾವು ಹೆಲ್ಪ್ ಮಾಡೋಣ ಅಂತ ನೆಕ್ಸ್ಟ್ ಫೌಂಡರ್ಸ್ ಅಂತ ಶುರು ಮಾಡ್ತಾರೆ. ಆದ್ರೆ ಒಂದು ಮಾತ್ರ ತಿಳ್ಕೊಳ್ಳಿ ಜೀವನದಲ್ಲಿ ಸ್ನೇಹಿತರೆ, ದೇರ್ ಇಸ್ ನೋ ಪರ್ಫೆಕ್ಟ್ ಲೈಫ್, ದೇರ್ ಇಸ್ ನೋ ಪರ್ಫೆಕ್ಟ್ ಟೈಮ್,
There is no perfect mobile, there is no perfect car, even there is no perfect wife. The day I married, I saw a lot of my wife's friends who came to marriage and I thought I should have waited and married here. ಎಂಐಟಿ ಕಾಲೇಜಿನ ಪ್ರಿನ್ಸಿಪಾಲ್ ಡಾಕ್ಟರ್ ವೈಟಿ ಕೃಷ್ಣೇಗೌಡ ಮಾತನಾಡಿ, ವಿದ್ಯಾರ್ಥಿಗಳು ಶಿಕ್ಷಣದ ನಂತರ 30-40 ಸಾವಿರ ಸಂಬಳಕ್ಕೆ ಆಸೆ ಪಡದೆ ತಾವೇ ಸಂಬಳ ಕೊಡುವ ಮಾಲೀಕರಾಗಿ ಬೆಳೆಯಬೇಕು, ಉದ್ಯಮಗಳನ್ನು ನಡೆಸಿ ಅದರಲ್ಲಿ ಯಶಸ್ವಿ ಕಾಣಬೇಕು ಅನ್ನೋ ಉದ್ದೇಶದಿಂದ ಈ ತರಬೇತಿ ಕಾರ್ಯಾಗಾರ ಆಯೋಜಿಸಿದ್ದು, 30ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಕಾರ್ಯಾಗಾರದ ಮೂಲಕ ಭವಿಷ್ಯದಲ್ಲಿ ಉತ್ತಮ ಸಾಧನೆ ಮಾಡಬೇಕೆಂಬ ಆಸೆ ನನ್ನದಾಗಿದೆ ಅಂತ ಅಭಿಪ್ರಾಯಪಟ್ಟರು. ಅವ್ರು ಯಾರ್ದು ಬ್ಯಾಕಪ್ ಇರಲಿಲ್ಲ, ಯಾರು ದುಡ್ಡು ಇಟ್ಕೊಂಡ್ ಬಂದು ಸ್ಟಾರ್ಟ್ ಮಾಡಿರ್ಲಿಲ್ಲ. ಅವ್ರು ಯಾರು ಬಡತನ ಗೊತ್ತಿಲ್ಲ, ನಮ್ಗೆಲ್ಲ ಬಡತನ ಸಿರಿತನ ಏನು ಗೊತ್ತಿಲ್ಲ. ಯಾಕಂದ್ರೆ ಇಂಟೆಲೆಕ್ಚುಯಲ್ ಯಾರು ಕಂಪೇರ್ ಮಾಡಲ್ಲ, ನಾವು ಯಾರು ಕಂಪೇರ್ ಮಾಡಲ್ಲ. ಅದಕ್ಕೆ ನಾವು ಯಾವತ್ತೂ ಬಡವಲ್ಲ, ಯಾವತ್ತೂ ಸಾವುಕಾರ ಅಲ್ಲ. ಸೊ ವಿ ಆರ್ ಆಲ್ ಹ್ಯೂಮನ್ ಬೀಯಿಂಗ್ಸ್. ಸೊ ಅಂಥವ್ರು ಸ್ಟಾರ್ಟ್ ಮಾಡು. ಅಂಥ ಜಾಗದಲ್ಲಿ ನೀವು ಕೂತಿದ್ದೀರಾ, ನೀನ್ಯಾಕೆ ಇನ್ಫೋಸಿಸ್ ಕೆಲ್ಸಕ್ಕೆ ಹೋಗ್ಬೇಕು? ಎಷ್ಟು ಜನ ಬಂದು ನಾನು ಕೆಲಸ ಕೊಡ್ಸು ಅಂತ ಹೇಳ್ತಾ ಇದ್ರೆ ಇದನ್ನ ಯಾರು ಕೇಳಿಲ್ಲ. ಸರ್ ನನ್ನ ಕಂಪ್ನಿ ಓಪನ್ ಮಾಡಿ ನೀವು ಹೆಲ್ಪ್ ಮೀ ಅಂತ ಯಾರು ಕೇಳಿಲ್ಲ. ಇವತ್ತು ಕರ್ಕೊಂಡ್ಬಂದಿದ್ದೀವಿ, ಸಿಇಒಸ್ನ ಕರ್ಕೊಂಡ್ಬಂದಿದ್ದೀವಿ. ಇವರೆಲ್ಲರೂ ಸಿಇಒಗಳು. ನೀವು ಈ ತರ ಆಗಲಿ ಅಂತ ಕರ್ಕೊಂಡ್ಬಂದಿರೋದು. ಈ ಪ್ರೋಗ್ರಾಮ್ ಇಂದ ಯಾರಿಗೂ ನಮಗೆ ಕಮರ್ಷಿಯಲ್ ಬೆನಿಫಿಟ್ಸ್ ಇಲ್ಲ. ನಿಮ್ಮ ಹತ್ರ ₹1 ನಾನು ಕೇಳಲ್ಲ, ₹1 ನಾವು ಕೇಳಲ್ಲ. ನಿಮ್ಗೆ ಇವ್ರು ಬಂದಿರೋದು ಎಷ್ಟು 1000 ಕೋಟಿ ತನಕನೂ ಅವರು ಹೆಲ್ಪ್ ಮಾಡ್ತಾರೆ. ಇಫ್ ಯುವರ್ ಐಡಿಯಾ ಇಸ್ ಗುಡ್. ಅವಾಗಲೇ ನಮ್ಮ ಮೀಟಿಂಗ್ ಅಲ್ಲಿ ಆಗಿರೋದು. ವಿ ಆರ್ ಸ್ಟಾರ್ಟಿಂಗ್ ಲಾಂಚಿಂಗ್ ಓನ್ಲಿ ಮೈಸೂರು. ನೋ. ಕಾರ್ಯಕ್ರಮದಲ್ಲಿ ಮಹಾರಾಜ ಎಜುಕೇಶನಲ್ ಟ್ರಸ್ಟ್ ನ ಸಹ ಕಾರ್ಯದರ್ಶಿ ಡಾಕ್ಟರ್ ಎಚ್.ಕೆ. ಚೇತನ್, ಟಿಐಇ ಬೋರ್ಡ್ ನ ಮೆಂಬರ್ ರಾಮ್ ಕೆವಲೂರು, ಅಸೋಸಿಯೇಟ್ ಮೆಂಬರ್ ಮಂಜುನಾಥ್ ಭಟ್, ಟಿಐಇ ಮೈಸೂರು ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಮಹೇಶ್ ವಿ ಕಠಾಲೆ, ಎಂಐಟಿ ಕಾಲೇಜು ಅಸೋಸಿಯೇಟ್ ಪ್ರೊಫೆಸರ್ ಡಾಕ್ಟರ್ ಸುನೀಲ್ ಸೇರಿದಂತೆ ಅಧ್ಯಾಪಕ ಮತ್ತು ಸಿಬ್ಬಂದಿ ವರ್ಗ ಹಾಗೂ ವಿದ್ಯಾರ್ಥಿನಿಯರು ಭಾಗವಹಿಸಿದ್ದರು. ಹರಿ